ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ ಹೂಗಳ ತಂದೆ. ನಾ ಆಫೀಸ್ಗೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರ್. ರೀ ರಾತ್ರಿ ಆತ್ ಮಲಗಬಾರ್ದ? ನಾಳೆ ಕೆಲಸದ ಯೋಚನೆ, ಮಲಗ್ತೇನೆ ಬಿಡು. ಬರೇ ಕೆಲಸ 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 ಇದಾತ್ ನಿಮ್ದು. ಅದೇನಾರ ಇರ್ಲಿ, ನಾಳೆ ಮಾತ್ರ ನೀವು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ಬೇಕಷ್ಟೆ. ರೀ ನಾ ಹೇಳಿದ್ ಸ್ವಲ್ಪ ಕಿವ್ಯಾಗ ಹೋಗಾಕತ್ತೈತೋ ಇಲ್ಲ ನಿಮಗ? ಏನ ನಿಂದ ಏನಾತ್ ಹೇಳೀಗ? ನಾ ಒದರಿದ್ದು ನಿಮಗ್ ಕೇಳಿಸ್ತೋ ಏನಿಲ್ಲೋ? ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದೆ. ಅಲ್ಲ ಅಮಾವಾಸ್ಯೆ ಎಲ್ಲ ಹುಣಿವಲ್ಲ, ಈಗ ಯಾಕೆ ಗುಡಿಗೆ? ಅದೇನಾರ ಇರ್ಲಿ ರೀ, ಒಟ್ಟು ನಾಳೆ ನಾವು ಗುಡಿಗೆ ಹೋಗಿ ಬರೋಣ. ನೋಡ, ನನ್ನ ಕೆಲಸದ ಒತ್ತಡ ಭಾಳ ಐತಿ, ಬೇಕಿದ್ರೆ ನೀವು ಒಬ್ಬೇಕೆ ಹೋಗಿ ಬಾ. ನಾಳೆ ಏನೈತಿ ಅನ್ನೋದರ ನೆನಪೈತಿಲ್ಲ ನಿಮಗ? ಏನೈತಿ ರೀ, ನಾಳೆ ಚಿರಾಗೊಂದು ಹುಡ್ದಬ್ಬ ಐತಿ. ಅದಕ್ಕ ಗುಡಿಗೆ ಹೋಗಿ ಬರೋಣ ಅಂದೆ. ನೀನು ನಿನ್ನ ದೇವರು ಬರೀ ಇದಾತ್ ನೋಡಿ ನಿಂದ. ನೋಡ, ನಾಳೆ ನಂದು ಮೀಟಿಂಗ್ ಐತಿ, ನಾ ಲಗುನ್ ಆಫೀಸ್ಗೆ ಹೋಗ್ಬೇಕು. ಇದೊಂದ್ಸಲ ನೀ ಹೋಗಿ ಬಾ ಆತ? ಯಾವಾಗ ನೋಡಿದ್ರು ಬರೀ ಇದಾತ, ಆಫೀಸ್ ಕೆಲಸ ಕೇಳಿ ಕೇಳಿ ನನಗೆ ಸಾಕಾಗ್ಬಿಟ್ಟೈತಿ. ಟೈಮ್ ಆತ್, ಕ್ಲಾಸಿಗೆ ಹೋಗಂ ಬರ್ಲಿ. ಯಾಕೆ ಅವಸರ ಮಾಡಿದಿ ತಳ್ಳಿ, ಚಿಟ್ಟೆ ಬರ್ಲಿ. ಚಿಟ್ಟೆ ಅಂತ ಬಿಡು. ಅಂತ ಹುಡುಗ್ರಲ್ಲಿ ಗೊತ್ತಿದ್ರು ಮಾತಾಡ್ತಿರೋದು. ನಿನಗಂತೂ ಏನು ಗೊತ್ತಾಗ ನೋಡಿ, ಈಗೀಗ ಅವ್ನ ಸ್ಟೈಲ್ ನೋಡು, ಅವ್ನ ಡ್ರೆಸ್ ನೋಡ. ಯಾವ ಹುಡುಗಿ ಬೆನ್ನ ತಾಳೋ ಏನ?
ನೋಡ್ಲೇ ಇಲ್ಲಿ ನೆನೆಸಿದ್ರೊಳಗೆ ಚಿಟ್ಟೆ ಬಂದ ಬಿಟ್ಟ ನೋಡಲ್ಲಿ. ಹಾಯ್ ಯಾಕೋ ಚಿಟ್ಟೆ ಇಷ್ಟಾಕ್ ಲೇಟು? ಅದಿರ್ಲಿ ಮೊದ್ಲ ಕ್ಲಾಸಿಗೆ ಹೋಗೋಣ ನಡ್ರಿ. ಅಂದಂಗಿರ್ಲಿ ನಿನ್ ಸತೆ ಕಾಯ್ಕೊಂಡ್ ನಿಂತೀವಿ, ಯಾಕೆ ಲೇಟ್ ಹೇಳು? ಅದಲ್ಲಿ ಆಗೆಲ್ಲ ಕೇಳಿದ್ನಲ್ಲ ಯಾವ್ದ್ರ ಏನ್ ಚಿಟ್ಟೆ ಕಂಡು ಹಿಡಿದಿರ್ಬೇಕ ಅದಕ್ಕೆ ಹೋಗ್ಯಾನ. ಅದೆಲ್ಲ ಏನಿಲ್ಲ ಫಿಸಿಕ್ಸ್ ಕ್ಲಾಸ್ ತಪ್ಪಿಸ್ಕೊಳದ್ ಬೇಡ, ಮತ್ ಸರ್ ಬೈದಿದಾರ. ಬರ್ರಿ ಮೊದ್ಲೇ ಕ್ಲಾಸಿಗೆ ಹೋಗೋಣ. ಇವತ್ತೊಂದ್ ದಿವ್ಸ ಬೈತಾರ, ಬೈಸ್ಕೊಳ್ಳೋದು ನಿನಗೂ ಹೊಸದಲ್ಲ ನಮಗೂ ಹೊಸದಲ್ಲ. ಅದು ಬಿಡು, ನಿಂದ್ಯಾಕ್ ಲೇಟ್ ಆಯ್ತು ಇವತ್ತು? ಅದ ಇವತ್ ಬೆಳಗ್ಗೆ ಏನಾತಂದ್ರ ಲೋ ಚಿರಾಗ್, ನಿಂದರ್ ಯಾಕೆ ಅವಸರ ಮಾಡಾತಿ? ಇಲ್ಲ ಮಮ್ಮಿ, ಕಾಲೇಜ್ ಲೇಟ್ ಆಗೈತೆ. ಅದ್ರಲ್ಲಿ ಪ್ರಸಾದರ ತಗೊಂಡ್ ಹೋಗು. ಇಲ್ಲ ಮಮ್ಮಿ, ನಾ ಬರೀ ಮೇಲೆ ತಗೊಂತೀನಿ. ಬಾಯ್ 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 ಬಾಯ್. ಎಷ್ಟ ಅವಸರ ಮಾಡ್ತಾನೆ ಹುಡುಗನ್ ಸಂಬಂಧ, ನನಗ್ ಸಾಕಾಗ್ಬಿಟ್ಟೈತಿ ಅವ್ನ ಸಂಬಂಧ. ಇಷ್ಟ ಆತ್ ನೋಡಪ್ಪ ಅದು. ಅದ ನಿಮ್ಗೆ ಹೇಳಿಲ್ಲ ಯಾವ್ದ ಚಿಟ್ಟೆ ಅಂದ ಹೋಗ್ಯಾನ ಅಂತಂದು. ನೀವ್ ಎಂತ ಹೇಳ್ಯಾರ್ಲಿ, ಎಂದು ಗುಡಿಗೆ ಹೋಗ್ಲಾರ್ದ ಗುಡಿಗೆ ಹೋಗ್ಯಾನಂದ್ರ ಇವತ್ತು ತಿಳ್ಕೊಂಡ್ಬಿಟ್ರೆ ಅವ್ನ ಬರ್ತಡೇ ಐತಿ ಇವತ್ತು. ಇಂಥವೆಲ್ಲ ನೆನಪಿರ್ತಾವನ್ಪ ನಿಮ್ಗ. ಸಾರಿ ಲೇಪ್ಪ, ನನಗೆ ಇವತ್ತು ಲಕ್ಷಣ ಇದ್ದಿಲ್ಲ. ವಿಷಯ ಹ್ಯಾಪಿ ಬರ್ತಡೇ ಲೇ. ಥ್ಯಾಂಕ್ಸ್ ಲೇ ಗೆಳೆಯ. ಥ್ಯಾಂಕ್ಸ್ ಗೆಳೆಯ. ಥ್ಯಾಂಕ್ ಯು ಗೆಳೆಯ. ಥ್ಯಾಂಕ್ ಯು ದೋಸ್ತ. ಇವತ್ತು ಫುಲ್ ಪಾರ್ಟಿ. ಇದೆಲ್ಲ ಚಂದ ನೆನಪಿರ್ತೈತಿ ನೋಡ್ಲೆ ನಿನಗೆ. ಪಾರ್ಟಿ ಗ್ರೂಪ್ ಹಾಕೋಣ, ನಾ ಬಂದ್ ನೋಡ್ಕೋರ್ ನೀವು. ಆತಪ್ಪ, ಇವತ್ತಿಂದಷ್ಟು ಖರ್ಚು ನಂದ. ಫುಲ್ ಪಾರ್ಟಿ ಮಾಡ್ಬಿಡೋಣ ಇವತ್ತು. ಇವತ್ತು ನಮ್ ಚಿಟ್ಟೆ ಮಹಾರಾಜರ ಬರ್ತಡೇ. ಒಳ್ಳೆ ಟೈಟ್. ಇಲ್ಲೇನ್ ಮಾಡತ್ತಿರ್ಲಿ ಎಲ್ಲಾರ? ಸ್ವಲ್ಪ ಕ್ಲಾಸ್ಗೆ ಯಾಕೆ ಡೇಟ್ ಆಗಿಲ್ಲ? ಸರ್ ನಾಟಕ ಮಾಡತ್ತೀರಿ ನಿಲ್ ಕ್ಯಾಪಸ್ ನಿಂತ? ಬರೀ ಇರಾತಲ್ ನಿಮ್ದ. ಲೇ, ದಿನದಿಂದ ದಿನಕ್ಕ ನಿಮ್ದು ಅತಿ ಆಕತೈತಿ. ಚಂದಂಗ್ ಕ್ಲಾಸ್ ಅಟೆಂಡ್ ಆಗಲ್ಲ, ಏನಾಗಲ್ಲ. ಬರೀ ಇಂಥವ್ ನಾಟಕ ಮಾಡ್ಕೊಂಡ್ ನಿಂತೀರಿ. ಬರ್ರಿ ಇವತ್ತು ಮಾಡಿಸ್ತೀನಿ. ಬರ್ರಿ ಪ್ರಿನ್ಸಿಪಲ್ ಚೇಂಬರ್ ಬರ್ರಿ. ಬರ್ತಾನೆ ಯಾರು? ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಹೋಗ್ ಬಂದ್ವಿ. ಚಿರಾಗಿಲ್ಲದನ ಅವೆಲ್ಲ ಇರ್ತಾನ, ಕಾಲೇಜಿಗೆ ಹೋದ್ ನಾವ್ನು ಆಗ್ಲಿ. ಪ್ರಸಾದ ತಗೊಂಡನು ಸಂಜೆ ಮುಂದ್ ಬಂದ್ ತಗೊಂತೇನೆ ಅಂತ ಹೇಳಿ ಹೋಗ್ಯಾನ. ನೋಡ, ಅದ ನೀ ಕೊಟ್ಟು ಸಲಿಗೆ ಅದ. ಇರ್ಲಿ ಸಮಾಧಾನ, ಇನ್ನೂ ಸಣ್ಣವದಾನ, ಸುಧಾರ್ಸ್ಕೊತಾನ. ಇವತ್ತಲ್ಲ ನಾಳೆ ಸುಧಾರ್ಸ್ಕೊತಾನ. ಹಿಂಗ ಸುಧಾರಿಸ್ತಾನ ಅಂದ್ರ ಮುಂದ್ ಕೈ ಹತ್ಲಂಗ ಕುಂದಿರ್ತಾನ ನೋಡು. ಹಾ, ಗೊತ್ತದ ನನ್ಗೂ. ನೀವು ಮೊದಲ್ ಹಿಂಗ ಇದ್ರಂತ ಅತ್ತಿಯವ್ರು ಹೇಳಿದ್ರು. ಈಗ ಸ್ವಲ್ಪ ಸುಧಾರ್ಸಿರಿ ನೀವು. ಅವ ನನ್ ಹೋತಿಲ್ಲ, ನಿನ್ನ ಅಂತಂಬ್ರ ಅದಾರಲ್ಲ ಅವ್ರು ಹೋತಾನವ. ಹೌದು, ನಮ್ ತವ್ರ ಮನೆಯವ್ರು ನೀವು ಬೈಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನ ಆಗಲ್ಲ. ಇತ್ತೀಚೆಗೆ ಕ್ಲಾಸಿಗೆ ಸರಿಯಾಗಿ ಅಟೆಂಡ್ ಆಗೋದಿಲ್ಲ ಅಂತ. ಸರ್ ದಿನ ಕ್ಲಾಸಿಗೆ ಬರ್ತಿದ್ವಿ, ಆದ್ರೆ ಪಾರ್ವತಿ ಏನ್ರಿ ಅದು? ಸರಿಯಾಗಿ ಹೇಳ್ರಿ. ಹಾಗೇನಿಲ್ಲ ಸರ್, ಅದು ಇವತ್ತು ಸರ ಇವ್ರದ್ದು ಯಾವಾಗ್ಲೂ ರಗಡ್ ಇದ್ದಿದ್ದ ಸರ್. ಒಟ್ಟ ಸರಿಯಾಗಿ ಕ್ಲಾಸಿಗೆ ಕುಂದ್ರಂಗಿಲ್ಲ, ಸರಿಯಾಗಿ ಇದು ಮಾಡಂಗಿಲ್ಲ. ಆ ಕ್ಯಾಂಪಸ್ನಾಗ ಗಾಡಿ ಎದ್ವತ್ತದು ಹೊಡೆಯೋದು ಎಲ್ಲ ಹಿಂಗೆ ಮಾಡ್ತಾರ. ಮತ್ತೆ ಹುಡುಗಿಯರ್ ಚುಡಾಯಿಸೋದು ಇದು ಬರೀ ಇದಾಗೈತ್ರಿ. ಅಷ್ಟೇ ಅಲ್ಲ ಸರ್, ಮೊನ್ನೆ ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದೆ ಸರ್. ಅವ್ರು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದಿಲ್ಲ ಸರ್, ಮಾಡ್ಕೊಂಬರ್ರಿ ಅಂತ ಹೇಳಿದ್ದಾರೆ. ಅವರು ಮಾಡ್ಕೊಂಬರಕ್ಕೆ ಹೋದಾರ ಹೊಳ್ಳಿ ಕ್ಲಾಸ್ಗೆ ಬರಲಿಲ್ಲ ಸರ್. ಸರ ಇವ್ರಿಗೆ ಬರೋಬ್ಬರಿ ಪನಿಷ್ಮೆಂಟ್ ಮಾಡ್ರಿ, ಅಂದ್ರೆ ದಾರಿಗೆ ಬರ್ತಾರ.
ಏನ್ರಿಪ್ಪ ಕಾಲೇಜಿಗೆ ಓದಾಕ್ ಬರ್ತಿರೋ ಏನು ಮಜಾ ಮಾಡಕ್ ಬರ್ತಿರೋ? ಇಲ್ಲ ನೋಡ್ರಿ, ಇದ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಇಂಥ ಕಂಪ್ಲೇಂಟ್ ಬಂತು ಅಂದ್ರೆ ಕಾಲೇಜಿನಿಂದ ಟರ್ಮಿನೇಟ್ ಮಾಡಿಬಿಡ್ತೀನಿ. ಹುಷಾರ್. ಸಾರಿ ಸರ್, ಸಾರಿ ಸರ್, ಸಾರಿ. ನಾಳೆಯಿಂದ ಕರೆಕ್ಟಾಗಿ ಕ್ಲಾಸಿಗೆ ಅಟೆಂಡ್ ಆಗ್ತೀವಿ ಸರ್. ಸರಿ, ನಡೀರಿ ಕ್ಲಾಸ್ಗೆ. ನೋಡ್ರಿ ರಾಜೀವ್, ನೀವು ಇವತ್ತು ಅವ್ರ ಬಗ್ಗೆ ಹೇಳಿದ್ದು ಒಳ್ಳೇದಾಯ್ತು. ಹಂಗೆ ವಯಸ್ಸು, ಹಂಗಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ನೀವು ಸ್ವಲ್ಪ ಅವ್ರ ಬಗ್ಗೆ ನಿಗಾ ವಹಿಸ್ರಿ, ಹಂಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿರಿ. ಸರಿ ಸರ್, ಆಯ್ತು ಸರ್, ಹಂಗೆ ಮಾಡ್ತೀನಿ. ಸರ್, ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಪಟ್ಟಿ ಮಾಡಿದ್ದೀವಿ ಸರ್. ಅದು ಸರಿ ಐತಿಲ್ಲ ತಾವು ಒಟ್ಟು ನೋಡಿ ಹೇಳ್ಬೇಕು ಸರ್. ಸರಿ ಸರ್. ಎಲ್ಲ ಸರಿನೇ ಅದೇಲ್ಲ. ಓಕೆ. ದಾಂದ್ಲೆ ಮಾಡುದು ಬಯಸ್ಕೊಳ್ಳೋದು ಎದಕ್ ಬೇಕಲೇ ನಮಗ? ಪಾಲಕರಿಗೆ ನಾಳೆ ಗೊತ್ತಾದ್ರೆ ಏನ್ ಮಾಡೋರು ನೀವು? ಅದಕ್ಕೆ ಕಾಲೇಜ್ ಅನ್ನೋದು ಕಾಲ ಏಜ್ ಆದ್ಮ್ಯಾಗ ಮಾಡೋದು ನಾವೆಲ್ಲ. ಎಲ್ಲ ಇರ್ಲಿ, ಮುಂದೇನೀಗ ಅದ್ ಹೇಳ. ಮುಂದೇನಂತೀಲೇ ಸೀದಾ ಪಾರ್ಟಿನ. ಹೌದಪ್ಪಾ, ಪಾರ್ಟಿ ಎಲ್ಲಿ ಮಾಡೋದು? ನಿನ್ ರೂಮ್ ಹೆಂಗಿದ್ರು ಖಾಲಿ ಐತಿ, ನಿನ್ ರೂಮ್ದಾಗ ಪಾರ್ಟಿ ಮಾಡುತ್ತೋ? ಬ್ಯಾಡ್ರಿಲಿಪ್ಪ, ನಮ್ಮ ರೂಮ್ ಓನರ್ ಗೊತ್ತಾತಂದ್ರ ರೂಮ ಬಿಡ್ತಾರ ನಮ್ಮನ್ನ. ಬರೀ ನಾವು ಮಾತಾಡಕುಂತೀವಿ, ಚಿಟ್ಟಿ ಏನು ಮಾತಾಡವಲ್ಲ. ನಿಮ್ಗಿಂತ ಹೆಚ್ಚಿಂದ ಏನಿಲ್ಲ, ನೀವ್ ಎಲ್ಲಿ ಹೇಳ್ತೀರ ಅಲ್ಲಿ ನಾವು ಪಾರ್ಟಿ ಕೊಡಿಸ್ತೇವೆ. ಹಂಗಂತಿ? ಹಂಗಾದ್ರೆ ಯಾವ್ದಾರ ಸುಮ್ಮನೆ ಒಂದ್ ದಬಾಕ್ ಹೋಗ್ ನಡಿ. ದಾಬಾ ರೂಮ್ ಇವೆಲ್ಲ ಬಿಡ್ರಿ, ಯಾವ್ದಾರ ತೋಟದ ಮನಿಗೆ ಹೋಗ್ ನೋಡ್ರಿ, ಮಸ್ತ್ ಆಕತಿ. ಹೌದು, ಗುಡ್ ಐಡಿಯಾ. ಹೆಂಗಿದ್ರು ಊರ್ ಮುಂದ ಗೌಡ್ರ ತೋಟ ಐತಿ, ಅಲ್ಲಿ ಹೋಗ್ಬಿಡ ನೋಡ್ರಿ. ಬೆಸ್ಟ್ ಐಡಿಯಾ. ಅದ್ ಹೆಂಗೂ ಊರಿಗೂ ಸಮೀಪ ಐತಿ. ಈಗ ಮನಿಗೆ ಹೋಗಿ ಎಲ್ಲಾರು ಫ್ರೆಶ್ ಆಗಿ ಬಂದ್ಬಿಡೋಣ ಅಂತ. ನೋಡ್ರಿ, ಹೋಗೋಣ. ಓಕೆ ಬಾಸ್, ಸಾಯಂಕಾಲ 7 ಗಂಟೆಗೆ. ಮಮ್ಮಿ, ಮಮ್ಮಿ, ನಂಗೆ 5,000 ರೂಪಾಯಿ ರೊಕ್ಕ ಬೇಕಾಗಿತ್ತು. ಅಷ್ಟೊಂದ್ ರೊಕ್ಕ ಯಾಕೆ ನಿನ್ಗೆ? ಹಗ್ಲೆಲ್ಲ ಕೇಳಬಾರ್ದಂತ ಒಮ್ಮಕ್ಲೆ ಕೇಳೇನ್ವಾ? ಕೈಯಾಗ ರೊಕ್ಕ ಸಿಕ್ಕುಟ್ಲೆ ಹುಡುಗರ ತಲಿ ಸುದ್ದಿ ಇರಂಗಿಲ್ಪ. ಬೇಕಿದ್ರೆ 2,000 ರೂಪಾಯಿ ತಗೊಂಡ್ ಹೋಗ್. ಬರೇ ಸಂಶಯದಾಗ ಕಾಲ ಕಳಿಬಾಡ್ರಿವ. ನಾನು ಈ ಮನಿ ಮಗ ಅದೀನಿ, ನನ್ ಮೇಲೆ ಒಂದ್ ಸ್ವಲ್ಪ ವಿಶ್ವಾಸ ಇಡ್ರಿ. ನೀ ಮನಿ ಮಗ ಅಂತ ಹೇಳಿ ಕಾಳಜಿ ಮಾಡುದಪ್ಪ. ಹೋಗ ಬೀರೂನ್ಯಾಗ ನಿಂಗೆ ಎಷ್ಟು ಬೇಕು ಅಷ್ಟು ರೊಕ್ಕ ತಗೋ, ಆದ್ರೆ ನಿಮ್ಮಪ್ಪ ಹೇಳಕ್ ಹೋಗ್ಬೇಡ. ಅವ್ವ ಅಂದ್ರೆ ಅವ್ವ 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹೊಗಳಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಥ್ಯಾಂಕ್ ಯು ಮಮ್ಮಿ. ನಮಸ್ಕಾರ ಗೌಡ್ರ. ಬರ್ರಿ, ಆರಾಮ್ ಕುಂತ್ರಲ್ಲ? ಬರ್ರಿ. ಆರಾಮ್ರಿ. ನೀವು ಹೊಲದಿಂದ ಬಂದಿದೆ? ಹೌದ್ರಿ. ಬಂದ್ ಹಂಗ ಅವ್ರ ದೇವಸ್ಥಾನ ಕಡೆ ಅಡ್ಡಾಡ್ಕೊಂತ ಹೋಗ್ಬೇಕಂತ ಬಂದ್ವಿ. ಹೌದಾ, ನಾನು ಈಗ ವಾಕಿಂಗ್ ಹೋಗಿದ್ದೆ, ನೀವು ಕಂಡ್ರಲ್ಲ. ಬಾಳ ದಿವಸ ಆಯ್ತು ನಿಮ್ನ ಮಾತಾಡ್ಸ್ಲಾರ್ದ, ಅದಕ್ಕೆ ಮಾತಾಡ್ಸೋದ್ರಾತ ಅಂತೇಳಿ ಬಂದೆ. ಈ ಕಂಪನಿ ಕೆಲಸ ಅಲ್ಲ. ಹೌದು. ನಮ್ಮ ರಂಗಮ್ಮ ಹೊಲವು ಬಿತ್ತು ಅವು ನಡ್ದವ. ಆಮೇಲೆ ಈಗ ಎತ್ತಿನ ಸಾಲ ಆತು, ಈಗ ಎಡಿ ಪಡಿ ನಡ್ದವು. ಆಳಿಂದ ಒಂದ್ ಸಮಸ್ಯೆ, ಆಳ ಎಷ್ಟೊತ್ತಿದ್ರು ಪರಸ್ಥಳದಿಂದ ತರಬೇಕು. ಹೌದೌದು, ಆಳಿಂದ ಬಹಳ ಕಷ್ಟ ಐತಿ. ಎಷ್ಟು ಮಂದಿ ಇದ್ರು ಕಡಿಮೆನೇ ಐತಿ. ಇನ್ನು ಮನ್ಯಾಗ ನೀವು ಹುಡುಗರು ದುಡಿತಾರಂತೆ ಕಮ್ತಿದ್ದಂಗ, ಇಲ್ಲಾಂದ್ರೆ ಬಹಳ ಕಮ್ತ ನಡ್ಸೋದು ಬಹಳ ಕಷ್ಟದ ಕೆಲಸ ಐತಿ. ಅಂದಂಗ ನಿಮ್ಮ ಮಗ ಚಿರಾಗ್ ಎಲ್ಲದನ್ರಿ ಈಗ? ಇಲ್ರಿ, ಅಮ್ಮ ಕಾಲೇಜ್ ಹೋಗ್ಕನ್ರಿ. ಯಾಕ್ರಿ, ಏನ್ರಿ ಕೆಲ್ಸ ಇತ್ತೇನ್ರಿ? ಇಲ್ರಿ, ಅವನ್ ಕೊಟ್ಟು ನಮ್ದೇನ್ ಕೆಲಸ. ನಾ ಹಿಂಗ್ ಹೇಳ್ತಾಳೆ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ನಿಮ್ ಮಗನ ಮೇಲೆ ಒಟ್ಟು ನಿಮ್ಗೆ ನಿಗಾ ಇರ್ಲಿ. ಹೌದ್ರಿ, ಅಂತ ತಪ್ಪು ಏನ್ ಮಾಡ್ಯಾನ್ರಿ? ನಿಮ್ಮ ಮಗ ಅಂತ ಏನು ತಪ್ಪು ಮಾಡೋಂಥ ಹುಡುಗಲ್ಲ, ಆದರೂ ಒಂದಿಟ್ಟು. ಅಲ್ಗೌಡ್ರ, ನೀವು ಹೇಳೋದು ನೋಡ್ಬಿಟ್ರ ನೀವೇನು ಅಷ್ಟು ಗಾಬರಿ ಆಗ್ಬೇಡ್ರಿ. ಯಾಕಂದ್ರೆ ಈಗ ಅಡ್ಡಾಡಿ ಹುಡುಗ್ರು ಕೊಟ್ಟು ನಿಮ್ಮ ಹುಡುಗನು ಕೂಡಿ ದಾರಿ ತಪ್ಪಬಾರ್ದು. ನಿಮ್ಗೆ ಕಾಳಜಿ ಇರಲಿ. ಸ್ವಲ್ಪ ಅವ್ರಿಗೆ ಭೇದ ಏನ್ರ ಹೇಳ್ರಿ, ಹದ್ದು ಬಸ್ನಾಗ ಇಡ್ರಿ ಒಂದಿಟ್ಟು. ನೀವು ಹೇಳೋದು ನೋಡಿದ್ರೆ ಅವೇನೋ ತಪ್ಪು ಮಾಡ್ಯಾನ ಅಂತ ಅನ್ಸಾಕತ್ತೈತಿ ನನಗೆ. ನಿನ್ನೆ ನಮ್ಮ ತೋಟದ ಹೊಲದಾಗ ಬಂದು ನಿಮ್ಮ ಹುಡುಗರು 4-5 ಹುಡುಗರು ಗೆಳೆಯಾರ ಕೂಡಿ ಚಿಕನ್, ಸೆರೆ, ಗುಟ್ಗ ಇವನ್ನ ಎಲ್ಲ ಚೆಲ್ಲಾಡಿ ಹೋಗ್ಬಿಟ್ರ ಹುಡುಗರು. ಅಡುಗೆ ಅಂತೂ ಭಾಳ ಕೆಡಿಸ್ಬಿಟ್ರ. ಏನು ಮಾಡ್ಬೇಕು? ಹಿಂಗಾಗಿ
ನಿಮ್ಮ ಹುಡುಗ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ. ನಮ್ಮ ಓಣ್ಯಾನ ಹುಡ್ರು ಈಗ ತಿದ್ದು ಬುದ್ಧಿ ಹೇಳಿದ್ರೆ ಕೇಳ್ತಾವ ಮಕ್ಕಳು. ಏನು ತೀರ ಅಂತ ಏನು ಕೆಟ್ಟಿರೋದಲ್ಲ, ಬಟ್ ಕರ್ದು ಬುದ್ಧಿ ಹೇಳ್ರಿ. ನಮ್ಮ ಓಣ್ಯಾನ ಹುಡ್ರು ಕೆಡಬಾರ್ದು ಅನ್ನೋದು ನಮ್ಮ ವಿಚಾರ, ಮತ್ತೊಂದು ಏನಿಲ್ಲ. ನೀವು ಹೇಳೋದು ಖರೆ ಐತಿ ಗೌಡ್ರ. ಬೆಳಿ ಹುಡುಗರು ಇವ್ರನ್ನ ಹಂಗ ಬಿಡಬಾರ್ದು. ಈಗ ಎಲ್ಲರ ಮುಂದೆ ಯಾಕೆ ಹರಿಲಾಗದ್ರಿ? ನಮ್ಮ ಮಕ್ಕಳು ನಾವು ಹದ್ದು ಬಸ್ನಾಗ ಇಟ್ಕೊಂಡು ಹೋಗೋದು ಭಾಳ ಚಲೋ. ಆಯ್ತು ರೀ, ಹೇಳ್ತೇನಂತ ಗೌಡ್ರ. ನಿಮ್ಮ ಸಲಹೆಗೆ ಸಹಕಾರಕ್ಕೆ ದೊಡ್ಡ ಧನ್ಯವಾದ ರೀಪ್ಪ. ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡಬೇಕು, ಮಾಡ್ತೇನೆ. ನಾ ಬರ್ತೇನೆ ಗೌಡ್ರ. ಎಂತೆಂಥವ್ರು ಎಂತೆಂಥವ್ರು ಹುಟ್ಟಾಕತ್ತಿದ್ರೆ ಹಿಂಗಾದ್ರೆ ಮುಂದೆ ಹೆಂಗೆ ಮಾಡ್ತಾವ ಮಕ್ಕಳ ಜೀವನ? ಇವರು ಏನು ಲೆಕ್ಕನ ಹರಿವಲ್ದು ಈಗಿನ ಕಾಲಮಾನ. ಚಿರಾಗ್ ಬಾ, ಇಲ್ಲಿ ಮೇಲೆ ಕೆಲಸ ಐತಿ. ಇಲ್ಲಪ್ಪ, ನನ್ನ ಕಾಲೇಜ್ ಟೈಮ್ ಆಗೈತಿ. ನಿನ್ನ ಕಾಲೇಜ್ ಟೈಮ್ ನನಗೆಲ್ಲ ಗೊತ್ತೈತಿ. ನಾ ಮಾತಾಡಬೇಕು, ಮೇಲೆ ಬಾ. ಅಪ್ಪಾಜಿ ಕರೆದ್ರಲ್ಲ? ನಿನ್ನ ರಾತ್ರಿ ಲೇಟ್ ಆಗಿ ಬಂದಿಲ್ಲ, ಯಾಕೆ? ಅದು ಅದು ಎಕ್ಸ್ಟ್ರಾ ಕ್ಲಾಸ್ ಏನಾರ ಇತ್ತನ? ಇಲ್ಲ ಅಪ್ಪಾಜಿ, ಗ್ರೂಪ್ ಡಿಸ್ಕಷನ್ ಅಂತ ಗೆಳೆಯರ ಮನೆಯಾಗಿದ್ದೆ. ಗ್ರೂಪ್ ಡಿಸ್ಕಷನ್, ಡೀಪ್ ಡಿಸ್ಕಷನ್? ಮಗ ಓದ್ತಾನ, ಒಳ್ಳೆ ಭವಿಷ್ಯ ಕಟ್ಕೊಂತಾನ ಅಂತ ನಾವು ಕನಸ್ಕೊಂಡ್ರೆ ನಿಂದು ದಾರಿನ ಬೇರೆ ಐತಿ ನಿಂದು. ಅದು ಅಪ್ಪಾಜಿ ನೋಡ, ನೀ ಏನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗ್ಬೇಡ. ನೀನು ನಿಮ್ಮ ದೋಸ್ತರು ಸೇರಿ ನಿನ್ನ ಗೌಡ್ರ ತೋಟದೊಳಗೆ ಪಾರ್ಟಿ ಮಾಡ್ರಿ, ಹೌದಲ್ಲ? ನೋಡ, ನೀ ಹೆಚ್ಚಿನ ವಿವರಣೆ ಕೊಡಬೇಡ. ಅದನ್ನೆಲ್ಲ ವಿಷಯ ನನಗೆ ಗೊತ್ತಾಗೈತಿ. ಅದು ಅಪ್ಪಾಜಿ ಬರ್ತ್ಡೇ ಅಂತ ಪಾರ್ಟಿ, ಮಸ್ತ್ ಪಾರ್ಟಿ ಮಾಡಿಬಿಟ್ರಿ. ನಾಚಿಕೆ ಆಗೋದಿಲ್ಲ ನಿನಗೆ? ತಂದಿ ಗಳಿಸಿದ ಗಳಿಕಿನ ತಗೊಂಡು ಬೇಕಾಬಿಟ್ಟು ಖರ್ಚಿ ಮಾಡ್ತಿಲ್ಲ, ತಪ್ಪು ಅನಿಸ್ಲಿಲ್ಲ ನಿನಗೆ? ಮಂಗ್ಯ ವಯಸ್ಸು ಮನಸ್ಸಿಗೆ ಬಂದಾಗ ಖರ್ಚು ಮಾಡಿಬಿಡೋದು. 10 ರೂಪಾಯಿ ಗಳಿಸಿ ತಂದಿದ್ರೆ ಅದು ಬೆವರಿನ ಕಿಮ್ಮತ್ ಏನು ಅನ್ನೋದು ಗೊತ್ತಾಕಿತ್ತು. ಒಬ್ಬ ಕೂಲಿ ಮಾಡೋವಾಗ ಮುಂಜಾನಿಂದ ಸಂಜೆ ಮುಟ್ಟ ಬಿಸಿಲಾಗಿ ದುಡಿದ್ರೆ 300 ರೂಪಾಯಿ ಪಗಾರ ಕೊಡ್ತಾರ. ಅವನ್ ಗೊತ್ತೈತಿ ಬೆವರಿನ ಕಿಮ್ಮತ್ ಏನು ಅಂತ ಹೇಳಿ. ನೀವು ಬೇಕಾಬಿಟ್ಟು ಖರ್ಚು ಮಾಡಿ ಮಸ್ತ್ ಮಜಾ ಮಾಡಿಬಿಡ್ತೀರಿ. ಯಾರ್ದೋ ದುಡ್ಡು ಎಲ್ಲ ಮನ ಜಾತ್ರಿ. ತಪ್ಪಾತ್ರಿ ಅಪ್ಪಾಜಿ, ಇನ್ನೊಮ್ಮೆ ಈ ತರ ಕೆಲಸ ಮಾಡಲ್ಲ. ಎಲ್ಲ ಮಾಡೋದು ಮಾಡಿಬಿಟ್ಟು ತಪ್ಪಾತಂದ್ರ ಮುಗಿತಾನೆ? ಅಲ್ಲ, ಅನ್ನ ತಿಂದು ಬೇಕಾಬಿಟ್ಟಿ ಚೆಲ್ಲಿ ಬಂದಿರಂತ ಗೌಡ್ರು ಹೇಳಿದ್ರು. ಇದ ನೀವು ಅನ್ನ ಕೊಡೋ ಕಿಮ್ಮತ್? ಲೇ, ಒಂದ್ ಅಗಳ ಅನ್ನ ಗಳಿಸ್ಬೇಕಂದ್ರ ರೈತ ಎಷ್ಟು ಕಷ್ಟಪಡ್ತಾನ ಅಂತ ಹೇಳಿ ಗೊತ್ತ ನಿನಗ? ನಾಟಿ ಮಾಡಿ, ನೀರ್ ಹಾಸಿ, ಗೊಬ್ಬರ ಕಳೆ ಕಟಾವ್ ಮಾಡಿ ಫಸಲ್ ಕೈಗೆ ಬರ್ಬೇಕಂದ್ರ ಅಷ್ಟು ಸರಳ ಅಂತ ಹೇಳಿದ್ರೇನ? ಒಂದ್ ಅಗಳ ತಯಾರಿಸ್ಬೇಕಂದ್ರೆ ಎಷ್ಟು ಕಷ್ಟ ಐತಂತ ಆ ರೈತಗ ಗೊತ್ತು. ಅರ್ಧಂಬರ್ಧ ತಿಂದು ಬೀಸಾಡ್ ಬರೋರಿಗೆ ನಿಮ್ಗೇನು ಗೊತ್ತಾಗತ್ತೆ ಅನ್ನೋದು ಕಿಮ್ಮತ್ತು? ನೋಡು, ನಮ್ದು ಸಂಸ್ಕಾರವಂತರ ಮಣ್ತನ. ನಮ್ಮಪ್ಪ ಅಜ್ಜ ಮುತ್ತಜ್ಜ ಎಲ್ಲರೂ ಮರ್ಯಾದೆಗಂಜೆ ಬದುಕದಾರು. ನಾನು ಕೂಡ ಅವ್ರ ದಾರ್ಯಾಗ ಹೊಂಟನಿ. ನೀ ಅದೇಲ್ಲ, ನೀನು ನಮ್ಮ ಮನಿ ಮರ್ಯಾದೆ ನಮ್ಮ 3 ಕಾಸಿಗೆ ಹರಸ್ ಹಾಕಕ್ ನಿಂತಿದ್ರಿ. ನೀನು ಇದೇ ಕಡೆದ ನಿನಗೇನ? ಇನ್ಯಾರ ಬಂದು ನಿಮ್ಮ ಹುಡುಗ ಹಂಗ ಹಿಂಗ ಅಂತ ಹೇಳಿದ್ರೆ ನಾ ಭಾಳ ಕೆಟ್ಟವ ಆಗ್ಬೇಕಾಕತ್ತೆ. ಹುಷಾರಿರಿ ಇನ್ಮೇಲೆ. ಇದೇ ಕಡೆದ ನಿನಗೇನ? ಇನ್ಯಾರ ಬಂದು ನಿಮ್ಮ ಹುಡುಗ ಹಂಗ ಹಿಂಗ ಅಂತ ಹೇಳಿದ್ರೆ ನಾ ಭಾಳ ಕೆಟ್ಟವ ಆಗ್ಬೇಕಾಕತ್ತೆ. ಹುಷಾರಿರಿ ಇನ್ಮೇಲೆ.
ಏ ಜಾನಕಿ ದೌಡ್ ಬಾರ ಟೈಮ್ ಆತ. ಎಲ್ಲದ ನಾವು ಚಿರಾಗ ಎಲ್ಲ ತಯಾರಾಗ್ಯಾನ, ಇಲ್ಲಿಗೆ ಹೋಗ್ಯಾನ, ಬರ್ತೇನೆ ಅಂತ ಹೇಳಿ ಬರೇ ಹಿಂಗ ನೋಡ ಒಂದು ಆಯ್ದ ಕೆಲ್ಸದಲ್ಲ ಕೈ ಕೊಟ್ಟು ಕುಂತ್ ಬಿಡ್ತಾನಮ್ಮ. ಫೋನ್ ಬಂತು. ಮಾತಾಡ. ಹಲೋ ಅಭಿ, ಎಲ್ಲದಿರಿ? ಚಿರಾಗನ್ ಕರ್ಕೊಂಡ್ ಬೇಗ ಬರ್ರಿ. ಹಾ ಯಾಕ ಏನ? ಹಾ ಅದೇ ಹೌದಾ? ತಡಿ ಬಂದೆ. ಹೋಗು ನಡಿ ನಡಿ. ನೋಡ ನಿನ್ನ ಮಗನ್ನ ಅವ ಈ ರೀತಿ ಬದಲಾಗಿದ್ ನೋಡಿ ನನಗೆ ನಂಬಕ್ ಆಗವಲ್ದು. ನಿಜ ರೀ, ಇಂಥ ಮಗನ್ ಜನ್ಮ ಕೊಟ್ಟ ಅಂತ ನಾ ಹೆಮ್ಮೆ ಪಡ್ತೇನ್ರಿ. ಅಂದಂಗ ನೀವು ಸರ್, ನನ್ನ ಹೆಸರು ರಾಮ್ ಪ್ರಸಾದ್. ಹೌದು, ಬನ್ನಿ. ಚಿರಾಗನ ತಂದೆ, ಈಗ ಜಟ್ಟಿ ಪ್ರಸಾದ್, ಚಿರಾಗನ ತಾಯಿ. ನಮಸ್ತೆ ಚಿರಾಗ್, ನೀ ಬರ್ತಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬರಪ್ಪ. ಸರ್ ಬನ್ನಿ ಮಾತಾಡೋಣ. ಓಕೆ ಬರ್ರಿ. ಸರ್, ಚಿರಾಗ್ನಂತ ಮಗನ ಪಡಿಯೋಕೆ ನೀವು ಪುಣ್ಯ ಮಾಡಿರಿ. ಈ ಚಿರಾಗ್ನಂತ ಮಗ ಮನೆಗೊಬ್ಬ ಹುಟ್ಬೇಕು ನೋಡ್ರಿ. ಯಾಕಂತ ಹೇಳಿದ್ರ ಈಗಿನ ಕಾಲದ ಹುಡುಗರು ನೋಡಿದ್ರಲ್ಲ, ಮೋಜು ಮಸ್ತಿ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬನ ಎಲ್ಲೆಲ್ಲೂ ಏನೇನೋ ಎಂಜಾಯ್ ಮಾಡ್ತಾ ಕಳಿತಾರ. ಆದ್ರೆ ನಿಮ್ಮ ಮಗ ಚಿರಾಗ್ ಹಂಗೆ ಮಾಡಲಿಲ್ಲ. ಅನಾಥಾಶ್ರಮನ ಗುರುತು ಮಾಡಿಕೊಂಡು ಇಲ್ಲಿರುವಂತ ಅನಾಥಾಶ್ರಮದ ಮಕ್ಕಳ ಜೊತೆಗೆ ಆ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರ, ಆ ಸಿಹಿ ತಿನಿಸದ ಜೊತೆ ಅವ್ರ ಖುಷಿನೇ ನೋಡ್ತಾನಲ್ಲ ನಿಮ್ಮ ಮಗ, ನಿಜಕ್ಕೂ ಅವನ ಮನಸ್ಸು ಆ ಚಿರಾಗ ಮಾತ್ರ ಬರಕ್ ಸಾಧ್ಯ. ಅವನು ಈ ಸಮಾಜದ ಎಲ್ಲ ಹುಡುಗರಿಗೆ ಮಾದರಿಯಾಗ್ಯಾನ ನೋಡ್ರಿ. ಕೇಳಿದೆ ನಿನ್ನ ಮಗನ ಬಗ್ಗೆ ಏನ್ ಹೇಳಕತ್ತಾರ ಅಂತ ಹೇಳಿ. ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲದ ಈ ಅನಾಥ ಮಕ್ಕಳಿಗೆ ನಿಮ್ಮ ಮಗ ತಮ್ಮ ಹುಟ್ಟುಹಬ್ಬನ ಇಲ್ಲಿ ಆಚರಿಸುವ ಮೂಲಕ ಸಿಹಿ ಸಂತಸವನ್ನ ಹಂಚಾನ. ಅಷ್ಟೇ ಅಲ್ಲದ ಈ ಒಂದು ವರ್ಷದಿಂದ ನಮ್ಮ ಆಶ್ರಮಕ್ಕ ಆಹಾರ ಸಾಮಗ್ರಿ, ದವಸ ಧಾನ್ಯ ನೀಡಿ ಈ ಯುವ ಸಮೂಹಕ್ಕೆ ಮಾದರಿ ಆಗ್ಯಾನ. ಅಲ್ಲ, ಇವು ನಮ್ಮ ಚಿರಾಗ್ ಹೌದು ಅಲ್ಲ ಅನ್ನೋ ಮಟ್ಟಕ್ಕೆ ಬದಲಾಗ್ಯಾನ. ಇದು ಹೆಂಗ್ ಸಾಧ್ಯ ಅಂತ ನಾನು. ಅಪ್ಪಾಜಿ, ಅದನ್ನ ನಾ ಹೇಳ್ತೀನಿ. ಅವತ್ ನೀವು ಮ್ಯಾಲ್ ಕರೆದು ಬುದ್ಧಿ ಮಾತು ಹೇಳಿದ್ರಲ್ಲ, ನಂಗೆ ಅವತ್ ನಂಗೆ ಭಾಳ ಸಿಟ್ಟು ಬಂದಿತ್ತು. ಆದ್ರೆ ಒಬ್ನ ಕುಂತು ವಿಚಾರ ಮಾಡ್ದೆ ನನಗೆ ಅರ್ಥ ಆಯ್ತು ನೀವು ಹೇಳೋದ್ರಾಗೂ ಕರೆ ಐತೆ ಅಂತ. ಅದಕ್ಕೆ ಅವತ್ತೇ ಈ ನಿರ್ಧಾರ ಮಾಡಿದೆ. ನಾನು ಬದಲಾದೆ, ನನ್ನ ಗೆಳೆಯರನ್ನೂ ಬದಲಾಯಿಸಿದೆ. ಅಂಕಲ್, ಮುಂದಿನ ನಾ ಹೇಳ್ತೀನಿ. ಅವತ್ತು ನಿಮ್ಮ ಮನೇಲಿ ಆದಂಥ ಎಲ್ಲ ವಿಷಯನ ಚಿರಾಗ್ ನನಗೆ ತಿಳಿಸಿದ. ಅವತ್ತಿಂದ ನಾನು ಬದಲಾದೆ. ಅಂಕಲ್, ಇನ್ನು ಮುಂದೆ ನಮ್ಮ ಹುಟ್ಟುಹಬ್ಬನ ಈ ಥರ ಸಾಮಾಜಿಕವಾಗಿ ಆಶ್ರಮಗಳಲ್ಲಿ ನಾವು ಮಾಡ್ಕೊಳ್ಬೇಕಂತ ಮಾಡ್ತೀವಿ. ಚಿಟ್ಟೆ ನಮಗೆಲ್ಲ ಮಾದರಿಯಾಗಿದ್ದಾನೆ. ನೋಡ್ರಿ, ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಂತ ಸಂದರ್ಭದಾಗ ನಮ್ಮ ಒಂದು ವರ್ಷದ ಆಯುಸ್ಸು ಕಡಿಮೆ ಆಗ್ತೈತೆ ಅನ್ನೋದನ್ನ ನಾವು ಮರೆತು ಬಿಟ್ಟಿರ್ತೀವಿ. ಅಲ್ಲ ಸರ್, ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಸಂಸ್ಥೆ ಕಟ್ಟಿ ಇದು ಹೆಂಗೆ ನಿಮಗೆ ವಿಚಾರ ಬಂತಂತ? ಅದೊಂದು ದೊಡ್ಡ ಕತೆ ಸರ್.
ಮಹಾಮಾರಿಗಳ ನಂತರ ತಲೆ ಎತ್ತಿದ HMPV ವೈರಸ್ ಇಂಥ ಕಾಲಮಾನಂತಪ್ಪ ಇದು ಲಲಿತಾ ಲಲಿತಾ ಮಾವರ್ ಅತ್ತೀರ್ ಪೂಜೆ ಮಾಡತ್ತಾರ ಏನ್ರ ಬೇಕಿತ್ತನ್ರಿ? ಏನಿಲ್ಲ, ಒಂದ್ ಕಪ್ ಚಾ ಮಾಡ್ಕೊಂಬರುವ. ಹ್ಞೂ ರೀ ಮಾವರ್ ಮಾಡ್ಕೊಂಬರ್ತೇನೆ. ವಿಜಯ ಹಜಾರೆ ಟ್ರೋಫಿ 4 ಘಟಕಕ್ಕೆ ಕರ್ನಾಟಕ ತಂಡ. ಇವತ್ತಿನ ಪೇಪರ್ನೊಳಗೆ ಇದು ಒಂದು ಒಳ್ಳೆಯ ಸುದ್ದಿ. ಮಾವರ್ ಸಾಕು. ರುಕ್ಮಿಣಿ, ಹ್ಞೂ ರೀ ಮಾವರ. ನಾ ಹೊಲಕ್ಕೆ ಹೋಗಿ ಬರ್ತೇನವ. ಹ್ಞೂ ರೀ ಮಾವರ್. ರೀ ಊಟಕ್ಕೆ ಬರ್ರಿ. ಅಪ್ಪಾರ ಅವ್ರ ಹೊಲಕ್ಕೆ ಹೋಗ್ಯಾರ್ರಿ. ಮತ್ತ ಅವ್ರದ್ದು ಊಟ? ಇವತ್ ಸೋಮವಾರ ಅಲ್ರಿ, ಉಪವಾಸ. ಅವ್ರೆಲ್ಲ ಇವತ್ತು ಊಟ ಮಾಡ್ತಾರ. ಓ ಹೌದಲ್ಲ. ಅಲ್ವೇ ನೀನಾರ ಊಟ ಮಾಡ್ಬೇಕನೇ ಇಲ್ಲ? ನಾ ಕೆಲಸದಿಂದ ಲೇಟ್ ಆಗಿ ಬರ್ತಾನೆ ಅನ್ನೋದು ಗೊತ್ತೈತಿ. ಇಷ್ಟೊತ್ತಿಗೆ ಯಾರು ಊಟ ಮಾಡಿಬಿಡ್ಬೇಕನೇ ಇಲ್ಲ? ಸುಮ್ಮನೆ ನನ್ನ ದಾರಿ ಕಾಯ್ಕೊಂಡು ಕುಂದಿರ್ತೀವ. ಅಲ್ರಿ ಅವ್ರ ಯಾವಾಗಾರ ನಿಮ್ ಬಿಟ್ಟು ಊಟ ಮಾಡ್ಯಾರನ್ರಿ? ಅದಕ್ಕವ ತಾಯಿ ಮಕ್ಕಳ ಕಳ್ಳ ಅನ್ನೋದು. ನಿನಗ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಿನಗ ಒಂದು ಕೂಸಿನ ಹಡದ್ ಕೊಡೋದು ಆಗ್ಲಿಲ್ಲ. ನಿನಗ್ ಹಡ್ದಿದ್ರ ಹಿಂಗಿದ್ರ ನಿನಗ್ ಗೊತ್ತಾಗ್ತಿತ್ತು. ಹೋಗ್ಲಿ ಬಿಡ್ಬೆ, ಈಗ ಅದೆಲ್ಲ ಯಾಕ? ಊಟ ಮಾಡ. ಏನ್ ಹೋಗ್ಲಿ ಬಿಡು ಅಂತೀವ ತಮ್ಮ? ನನ್ನ ವರ್ಗದವ್ರು ಓಣ್ಯಾಗ ಮೊಮ್ಮಕ್ಕಳ ಕರ್ಕೊಂಡು ಅಡ್ಡಾಡೋದ್ ನೋಡಿದ್ರ ಹೊಟ್ಟೆಗ್ ಸಂತ ಬಿದ್ದಂಗ ಆಕತಿ. ಇರ್ಲಿ ಬಿಡುಬೆ, ಮಕ್ಕಳನ್ನ ಆಗೋ ಟೈಮ್ನಾಗ ಆಗ್ತಾವ್ ಬಿಡ. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡಿ ನೀನ? ಸ್ವೀಟ್ ಇಡ್ತಿಯಲ್ಲ, ಯಾವ ಖುಷಿಗೆ ಸ್ವೀಟ್ ತಿನ್ಲಿ? ಒಂದು ಕುಸಿನ ಹಡದ್ ಕೊಡು, ತಿಂದು ಸಾಯ್ತೀನಂತ. ಏ ತಮ್ಮ, ಅಲ್ಲೇನ್ ನೋಡಕತ್ತಿ? ಊಟ ಮಾಡ. ಅವ್ವ ನೀನು ಊಟ ಮಾಡ, ನಾನು ಆಮೇಲೆ ಮಾಡ್ತೇನೆ. ಹಾ ಇವನು ಎದ್ದು ಹೋದ ನೋಡ. ಆಕಿ ನೀನ ಮೆಚ್ಕೋಬೇಕಪ್ಪ. ಈಗಿನವ್ರಿಗಂತೂ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ. ಹಣೆ ಬಾರ. ರುಕು, ಏ ರುಕು, ನೋಡಿಲ್ಲ ಯಾಕ? ಅಲ್ರಿ ನಾ ಏನ್ ಪಾಪ ಮಾಡೇನಿ? ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಎಲ್ಲಾ ಮಾಡೋದಾಯ್ತು. ನನ್ ಕೈಲಾದ ಪ್ರಯತ್ನ ನಾ ಎಲ್ಲಾ ಪಟ್ಟೆ. ಆದ್ರ ಆ ಶಿವಂಗ ನನ್ ಮೇಲೆ ಕರುಣನೆ ಬರ್ಲಿಲ್ಲ. ಯಾಕ ಹಂಗ್ಯಾಕಂತಿದಿ? ನೀವೇನ್ರಿ ಈಗ ಸ್ವಲ್ಪ ತಿರ್ತಿರಿ ಮತ್ ಹೊರಗ್ ಹೋಗಿರಿ. ನಾವು ಅನಸ್ಕೊಳೋರು, ಮನ್ಯಾನರು ಅಂತಾರ, ಹೊರಗಿನವರು ಅಂತಾರ. ಆ ಮಾತ್ ಕೇಳಿದ್ರ ಆ ನೋವು ಯಾವ ಶತ್ರುಗೂ ಬೇಡ. ನೋಡ, ಆಗೋ ಟೈಮ್ನಾಗ ಎಲ್ಲ ಹಾಕಾವ್. ಅದಕ್ಯಾಕೆ ಹಿಂಗ್ ಚಿಂತೆ ಮಾಡ್ಕೊಂತ ಕುಂದಿರ್ತೀನಿ ನೀನ? ದೇವ್ರು ಎಂದು ನಮ್ಮನ್ನ ಕೈ ಬಿಡಂಗಲ್ಲ. ಕೊಡೋ ಟೈಮ್ನಾಗ ಹೊಲ ಕೊಟ್ಟೆ ಕೊಡ್ತಾನ. ನೀ ದಿನನಿತ್ಯ ಹಿಂಗ ಡಲ್ ಆಗಿ ಕುಂದ್ರಬೇಡವಾ ಮನ್ಯಾಗ. ನೋಡ್ರಿ ನಾನು ಅದ ಭರವಸೆ ಮೇಲೆ ಅದೇನಿ. ನಾವು ನಮ್ಮ ಮನೆಯವ್ರ ಅವತ್ತ ಯೋಚನೆ ಮಾಡಿದ್ವಿ. ನಾವ ಮಕ್ಕಳನ್ನ ಹೆತ್ತಿದ್ರ 1 ಅಥವಾ 2 ಮಕ್ಳಿಗೆ ಮಾತ್ರ ಅಪ್ಪ ಅಮ್ಮ ಹಾಕಿದ್ವಿ. ಮಗುನ್ ದತ್ತು ತಗೊಂಡಿದ್ರ 1 ಮಗು ಮಾತ್ರ ಅಪ್ಪ ಅಮ್ಮ ಹಾಕಿದ್ವಿ. ಅದ ಈ ತರ ಅನಾಥಾಶ್ರಮ ಕಟ್ಟಿದ್ರ 100 ಮಕ್ಕಳಿಗೆ ಅಪ್ಪ ಅಮ್ಮ ಆಗೋ ಭಾಗ್ಯ ಸಿಗ್ತೈತಿ ಅಂತೇಳಿ ಅವತ್ ಆ ನಿರ್ಧಾರದಿಂದನ ಈ ಅನಾಥಾಶ್ರಮ ಸ್ಥಾಪನೆ ಮಾಡಿದ್ವಿ. ನಿಜವಾಗ್ಲೂ ನೀವು ಪುಣ್ಯವಂತರಿ. 100 ಮಕ್ಕಳಿಗೆ ಆಶ್ರಯ ನೀಡಿರಲ್ಲ, ನಿಜವಾಗ್ಲೂ ಸರ್. ಈ ಎಲ್ಲ ಶ್ರೇಯಸ್ಸು
ನನ್ನ ಮಡದಿಗೆ ಸಲ್ಬೇಕು. ಯಾಕಂತ ಹೇಳಿದ್ರೆ ಅವಳ ಮಾತೃ ವಾತ್ಸಲ್ಯನ ಇವು ಒಂದು ಆಶ್ರಮ ಸ್ಥಾಪನೆ ಆಗಕ್ಕೆ ಕಾರಣ ಆಗೈತ್ರಿ. ಚಿರಾಗ್, ರಿಯಲಿ ಪ್ರೌಡ್ ಆಫ್ ಯು. ಕಂಬಳಿ ಹುಳಕ್ಕ ಹೆಂಗೆ ಸಂಸ್ಕಾರ ಕೊಟ್ರೆ ಚಿಟ್ಟಿಯಾಗಿ ಬದಲಾಗ್ತೈತೆ ನೋಡು, ಹಂಗೆ ಇವತ್ತು ನೀವು ಪರಿಪೂರ್ಣ ಚಿಟ್ಟಿಯಾಗಿ ಬದಲಾವಣೆ ಆಗಿದ್ದೀವಿ. ಒಳ್ಳೇದಾಗಲಿ ನಿಂಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.